ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮುಖಾಂತರ ಗಾಬರಿಗಳಾದಂತಹ ಪೋಷಕರಿಗೆ ಹೋಳಾಷ್ಟಕದ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ. ಹೋಳಾಷ್ಟಕ ಎಂದರೆ ಹೋಳಿ ಹಬ್ಬದ ಹಿಂದಿನ 8 ದಿನವನ್ನು ಹೋಳಾಷ್ಟಕ ಅಂತ ಕರೆಯುತ್ತಾರೆ. ಹೋಳ ಎಂದರೆ ಹೋಳಿ, ಅಷ್ಟಕ ಅಂದರೆ 8. ಈ 8 ದಿನಗಳಲ್ಲಿ ನಡೆದಂತಹ ಪೌರಾಣಿಕ ಹಿನ್ನೆಲೆ ಇರುವಂತಹ ದಿನಗಳು. ಅದೇನಪ್ಪ ಅಂದರೆ, ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನಿಗೆ ತುಂಬ ತೊಂದರೆ ಕೊಟ್ಟಂತಹ ದಿನಗಳು. ಆದ್ದರಿಂದ ಇಂತಹ ದಿನಗಳಲ್ಲಿ ನಮ್ಮನೆ ಮಕ್ಕಳಿಗೆ ತೊಂದರೆಗಳಾಗುತ್ತವೆ ಮತ್ತು ಇಂತಹ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಒಳಿತಲ್ಲ ಎಂಬುದು ನಮ್ಮ ಉತ್ತರ ಭಾರತದ ಜನರ ನಂಬಿಕೆ. ಆದರೆ ಯಾವುದೇ ತೊಂದರೆಗಳಿಗೆ, ಯಾವುದೇ ಅಪಘಾತಗಳಿಗೆ ಅವರವರ ದಶಾಯೋಗಗಳು ಮತ್ತು ಯೋಗಾನುಯೋಗಗಳು ಕಾರಣಗಳಾಗಿರುತ್ತವೆ ಅಂತ ತಿಳಿಸ್ತಾ ಇದ್ದೀನಿ. ಅಂದರೆ ಇಂಡಿವಿಜುವಲ್ ಆಗಿ ಕಾರಣಗಳು ಇರುತ್ತವೆ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಪೌರಾಣಿಕ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಗಳಾದ ರಾಮ ವನವಾಸಕ್ಕೆ ಹೋಗುವುದು, ತಿರುಪತಿ ತಿಮ್ಮಪ್ಪ ಶಿಲೆಯಾಗುವುದು, ಯೇಸುದೇವ ಶಿಲುಬೆಗೆ ಏರಿರುವುದು, ಕುರುಕ್ಷೇತ್ರ ನಡೆದಿರುವುದು ಮತ್ತು ಸಾಯಿಬಾಬಾ ತೊಂದರೆಗೀಡಾಗಿರುವುದು, ಈ ರೀತಿ ನೋಡಿದ್ದೇ ಆಗಿದ್ದಲ್ಲಿ 365 ದಿನಗಳು ಸಹ ಏನಾದರೂ ಒಂದು ತೊಂದರೆಗಳಿಗೆ ಗೀಡಾಗಿರುವಂತಹ ಸಂದರ್ಭಗಳು ಇದ್ದೇ ಇರುತ್ತವೆ. ಇಂತಹ ದಿನಗಳು ನಮ್ಮ ಜೀವನದ ಮೇಲೆ ಅಥವಾ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಎಂಬುದು ಒಂದು ಕಾಕತಾಳೀಯವಾಗಿರುತ್ತದೆ ಹೊರತು ಅದರಿಂದ ಯಾವುದೇ ರೀತಿ ತಮ್ಮ ಮಕ್ಕಳ ಬಗ್ಗೆ ಇಂತಹ ದಿನಗಳು ಪ್ರಭಾವ ಬೀರುತ್ತೆ ಅಂತ ಭಯಭೀತರಾಗಬೇಡಿ ಅಂತ ಹೇಳುತ್ತಾ, ಇಂಥ ಮಾಹಿತಿಯುಳ್ಳ ವಿಡಿಯೋವನ್ನು ತಾವೆಲ್ಲರೂ ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.